ನೂರಾರು ಸೊಕ್ಕಿದ ಊರು ನೋಡಿಕೊಂಡು ನೂರಾರು ಸೊಕ್ಕಿದ ಊರು ನೋಡಿಕೊಂಡು ಸೆಳೆದಂತೆ ಬಂದೇವ್ರಿ ನಮ್ಮ ಹೆಳವರು ಹೆಳವರು ನಾವು ಹೆಳವರು ಏನು ಬಂದೇವರಿ ಒಳ ಕಾರುಮಾರು ಹೆಳವರು ನಾವು ಹೆಳವರು ಏನು ಬಂದೇವರಿ ಒಳ ಕಾರುಮಾರು. ಮಗನೇ ಬಡಿಗಿ, ಈ ಊರಾಗ ನಾವು ಯಾರು ಅಂತ ಯಾವ ನಮಗೆ ಗೊತ್ತಿಲ್ಲ. ನಾನೀಗ ಹೆಳೂರು ದುಂಡ್ಯ, ನೀನು ಹೆಳೂರು ಒಬ್ಳ್ಯ, ಯಾರಿಗೆ ಗೊತ್ತಾಗಂಗ ತಿಳಿತಾ ಇಲ್ಲ ಮಗನೇ. ಆತಪ್ಪ, ಹೋದ ವರ್ಷ ಮಗಳು ಮದುವೆ ಮಾಡಿದ್ದಿ, ಈ ಮನೆ ಹೇಳುವಾಗ ಒಂದು ಕಂಚಿನ ತಪಾಲಿ ಕೊಟ್ಟಿದ್ದಿ. ಈ ವರ್ಷ ಮಗನ ಮದುವೆ ಮಾಡಿದಿ, ಏನಾದ್ರೂ ಒಂದು ಗುರುತ ನೆನಪಿರಂಗ ಕೊಟ್ಟು ಕಳ್ಸಪ್ಪ. ಆ ನಿಮ್ಮ ಮನೆ ದೇವ್ರು ಒಳ್ಳೇದು ಮಾಡ್ತಾನ. ಜಾಸ್ತಿ ಒದ್ದೆ ಅಂದ್ರೆ ಮಗನೇ ಬುಡು 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 ಅಂತ ಉಲ್ಟಾಡ್ತಿದ್ದಾವ್ರೆ. ನನಗಿನ್ನು ಮದುವೆನೇ ಆಗಿಲ್ಲ, ಮಕ್ಳು ಹೆಂಗ್ ಬರ್ತಾವಲೆ ಮಂಗ್ಯ ಅಂದ್ರ ಮಗನೇ. ನಿನಗಲ್ಲೋ ಚೆನ್ನ ಹೇಳೋರ್ದು ಆಕ್ಟಿಂಗ್ ಮಾಡಿದೆ, ಹೆಂಗೈತಿ ನನ್ನ ಆಕ್ಟಿಂಗ್? ಓ ಆಕ್ಟಿಂಗ್ ಮಾಡ್ತಾ ಇದೀಯಾ? ಇಲ್ಲದೆ ಅಪ್ಪ ಮಗಳು ಇಂತಾಗ ಬರ್ತಾ ಇದಾರೆ, ಯಾವ್ದಕ್ಕೂ ಹುಷಾರಾಗಿರ ನೀನು. ತರುವಲ್ಲತ್ತಾಗಿ ನಿನ್ನ ತಂಬೂರೇಶ್ವರ ಬರದೆ ಬಾರಿಸದಿರು ತಂಬೂರೇಶ್ವರ. ತರುವಲ್ಲತ್ತಾಗಿ ನಿನ್ನ ತಂಬೂರೇಶ್ವರ ಬರದೆ ಬಾರಿಸದಿರು ತಂಬೂರೇಶ್ವರ. ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರು ತಂಬೂರೇ ತರುವಲ್ಲ. ನಮಸ್ಕಾರ ಮಾಡೋ ಯಪ್ಪ, ನಮಸ್ಕಾರ ಮಾಡೋ. ಬೆಳಕಾತು. ನಮಸ್ಕಾರಪ್ಪ. ಹಾ ನಮಸ್ಕಾರ. ಹೇಳೋರನು ಯಾವಾಗ ಬಂದಿರ್ಲೇ ತಮ್ಮ? ನಿನ್ನೆ ಬಂದೇವಪ್ಪ. ಏನ್ ಬೇಸಿದ್ದೀರೇನಪ್ಪ? ಹಾ ಆ ದೇವ್ರ ದೇಹದಿಂದ ಹಿಂಗದ ನೋಡ್ತಮ್ಮ. ಆದ್ರೂ ಹೋದ ವರ್ಷ ಬಂದಂಗಿದ್ದಂಗ ಇಲ್ ಬಿಡಪ್ಪ, ಬಾಳ ಜಗ್ಗಿ ಹೋಗ್ಬಿಟ್ಟಿ. ಯಾಕ ಹೊಟ್ಟೆಗೇನು ತಿನ್ನದಲ್ಲಪ್ಪ? ಅಯ್ಯಪ್ಪ, ಯಾಕೆ ತಿನ್ನಂಗಿಲ್ರಿ ಅಪ್ಪ? ಒಂದು ಮುಂದೆಲ್ಲ ಚಳಿಯಾಗ ಒಂದೊಂದು ಪುಟ್ಟಿ ರೊಟ್ಟಿ ಬಡ್ದು ಹಾಕಿದ್ರ ನನಗ ಸಾಕ್ ಸಾಕಾಗೈತ್ ನೋಡ್ರಿ. ಯಾಕಪ್ಪ ಮಾಡ್ಕೊಂಡ ಹೆಂಡತಿಗೆ ಯಾಕೆ ಅಷ್ಟು ಸಂಕಟ ಬರ್ತಿದಿ? ನಾಳೆ ದಿನ ತುಂಬಿ ಹಡಿಯಮ್ಮಂತ ಆದ ಸಂಕಟ ರೊಟ್ಟಿ ಕೊಳಿದ ಮೇಲೆ ಹಡದ್ರ ಮುಂದೆ ನಿನ್ನ ಗತಿ ಹೆಂಗಪ್ಪ? ಲೇ ಲೇ ಹೇಳುವಪ್ಪ, ಯಾಕಲೇ ಹೆಂಗಾಯ್ತು ಮೈಗೆ? ಈಕೆ ನಾನು ಹೇಳ್ತ ಅಲ್ಲಲೇ ತಮ್ಮ, ನನ್ನ ಮಗಳು ಚಂದ್ರಿ. ಯಾಕಪ್ಪ ಗಂಡು ಸತ್ತಾಕಿನ ಮನೆ ತಂದು ಇಟ್ಕೊಂಡಿ ಏನು? ಸೌಕಾರಿದ್ದಿ ಮನಸ್ಸಿಗೆ ಯಾಕೆ ತಾಪ ಮಾಡ್ಕೊಂತಿ? ಇದ್ದಾಗ ಉರಿತಾವು, ಇಲ್ದಾಗ ಇಲಿ ಗುದ್ದಾಗಿರ್ತಾವ ಮುಖ. ಯಾಕ ಹೇಳೋಪ್ಪ, ಯಾಕ ಹೆಂಗ್ ಕಾಣಿಸುತ್ತೆ? ನಿನ್ನ ಮೈಯಾಗತ್ತೀನಿ, ನಿನ್ನ ಮೈಯಾಗಿನ ಚರ್ಮನ ಸುಲ್ದೇನಿ. ನಾ ಏನ್ ನಿನ್ನ ಕಣ್ಣಿಗೇನು ಹೆಂತಿ ಸತ್ತ ಗಂಡು ಸತ್ತ ರಂಡಿ ಮುಡಿ ಕಣಕ್ ಹಾಕ್ತೀನಿ ಏನೋ? ಏ ನಂದು ಇನ್ನೂ ಮದುವೆನ ಆಗಿಲ್ಲ, ನಾ ಇನ್ನ ಸಣ್ಣೀಕಿದೀನಿ. ಲೇ ಹೇಳುವಪ್ಪ, ಅದೆಲ್ಲ ಇರ್ಲಿ. ಹಿಂದೆ ನಮ್ಮ ಮನೆತನ ಹೆಂಗಿತ್ತು ಅಂತ ನೀನು ಹೊತ್ತಿಗೆ ತಗ ಸ್ವಲ್ಪ ಓದಿ ಹೇಳಲೇ ತಮ್ಮ, ನನ್ನ ಮಗಳಿಗೂ ಸ್ವಲ್ಪ ಗೊತ್ತಾಗ್ಲಿ. ಆಯ್ತು, ಓದಿ ಹೇಳ್ತೀನಿ ಕೇಳಪ್ಪ. ಶಿವ ಶಿವ ಆಂಜನೇಯ, 7 ಕೋಟಿ ಮೈಲಾರಲಿಂಗಪ್ಪ, ಹನುಮಪ್ಪ, ಕಾರ್ತಿಕ, ಮಾರ್ಗೇಶ್ವರ, ಪುಷ್ಯ, ಮಾಘ, ಪಾಲ್ಗುಣ ಅಂತಪ್ಪ. ಇಡೀ ಪ್ರಪಂಚದಾಗ ಭಾರತ ಅಂತಪ್ಪ, ಭಾರತದಾಗ ಕರ್ನಾಟಕ ಅಂತಪ್ಪ, ಕರ್ನಾಟಕದಾಗ ಹಾವೇರಿ ಜಿಲ್ಲೆ ಅಂತಪ್ಪ, ಹಾವೇರಿ ಜಿಲ್ಲೆದಾಗ ದೇವಗಿರಿ ತಾಲೂಕು ಅಂತಪ್ಪ. ಆ ತಾಲೂಕಿನ್ಯಾಗ ಗಾನ ಗಂಧರ್ವ ಕವಿ ಗವಾಯಿಗಳಂತ ಪುಟ್ಟರಾಜ ಕವಿ ಗವಾಯಿಗಳಂತ ಹುಟ್ಟಾರಂತಪ್ಪ. ಅಂತ ಅಪ್ಪರು ಹುಟ್ಟಿದ ಊರಿನಾಗ ನಿಮ್ಮ ಗಡಿ ಹುಟ್ಟಿ ಕುಂಬಳಕಾಯಿ ಬಳ್ಳ ಬಿದಂಗೆ ಬೇಕಂತಪ್ಪ. ಆ ಊರಾಗ ನಿಮ್ಮ ಮನೆತನದ ಹೆಸರು ಛತ್ರದಟ್ಟರ ಮನೆತನ ಅಂತಪ್ಪ. ಆ ಛತ್ರದಟ್ಟರ ಮನೆತನದಾಗ ತಿಮ್ಮಣ್ಣನವರು, ಗುಮ್ಮಣ್ಣನವರು, ಹುಗ್ಗಿ ಮಾಡೋ ಫಕ್ಕೀರಪ್ಪ ಅಂತ ಹುಟ್ಟಿನ ಅಖಿಲಪ್ಪ, ಚಿಕ್ಕಣ್ಣರ ಬಸಪ್ಪ ಅಂತ ಹುಟ್ಟ್ಯಾರಂತಪ್ಪ. ಆ ಗುಮ್ಮಣ್ಣನ ಹೊಟ್ಟ್ಯಾಗ ಕೆಮ್ಮಣ್ಣನ ಹೊಟ್ಟ್ಯಾಗ ಪರ್ಶಾಲೆಪ್ಪನ ಹೊಟ್ಟ್ಯಾಗ ಅಖಿಲಪ್ಪ ಅಂತ ಹುಟ್ಟ್ಯಾರಂತಪ್ಪ. ಇನ್ನ ಹುಗ್ಗಿ ಮಾಡೋ ಫಕ್ಕೀರಪ್ಪನ ಹೊಟ್ಟ್ಯಾಗ ಸೀನಪ್ಪನ ಹೊಟ್ಟ್ಯಾಗ ಅಕ್ಸಿ ಬಾಗ್ಲು ಹೊಟ್ಟ್ಯಾಗ ಕೆಳಿಂಕೇರಿ ಹೊಟ್ಟ್ಯಾಗ ಮ್ಯಾಗಿನಕೇರಿ ಹೊಟ್ಟ್ಯಾಗ ಮಾದ್ರಗೇರಿ ಅಂತ ಹುಟ್ಟೇತಂತಪ್ಪ. ಇನ್ನ ಚಿಕ್ಕಣ್ಣರ ಬಸಪ್ಪನ ಹೊಟ್ಟ್ಯಾಗ ಒಂದು ಹುಳ ಹುಟ್ಟಿಲ್ಲಂತಪ್ಪ. ಬಸಪ್ಪ ಸಿಟ್ಟು ಮಾಡ್ಕೊಂಡು ಗೋಣಿ ಗೊಂಚಪ್ಪನ ಹತ್ರ ಅಡ್ಡು ಬಿದ್ದು ವರ ಪಡಿಯಕ್ಕೆ ಹೋದ ಮಕ್ಕಳು ಇನ್ನೂ ಹಳ್ಳಿ ಬಂದಲ್ಲಂತಪ್ಪ. ಇನ್ನ ಪಡ್ಚಂತಪ್ಪನ ಹೊಟ್ಟ್ಯಾಗ ಒಂದು ಚಂದ್ರಿ ಅಂತ ಹುಟ್ಟೈತಂತಪ್ಪ. ಇನ್ನೊಂದು ಊರ್ ಸುಂದ್ರಿ ಅಂತ ಹುಟ್ಟಿದ್ದು ಹಿತ್ಲು ಬಾಗ್ಲ ಬಿದ್ದು ಸುಡುಗಾಡ್ ಸೇರತ್ತಂತಪ್ಪ. ಇಷ್ಟೆಲ್ಲ ಹಿಡಿದ ಹೇಳುವ ಹೋಳಿ ಕಾಮಣ್ಣನಂಗ ಸುಡಂತ ಸುಟ್ಟಪ್ಪ. ಅಲ್ಲ
ಹೇಳೋಪ್ಪ ಈ ನಮನಿ ಐತಿ ನಮ್ಮ ಅಪ್ಪಂದು ನಿಮ್ಮವನ ಬರ ಇಲ್ಲ ಅಲ್ಲ ಇಟ್ಟು ದೊಡ್ಡ ರಾಜರ ಮನೆತಾನೆ ಇಟ್ಕೊಂಡು ನಮ್ದು ಅವನೋ ನೀನು ಹರಕ ಹಳೆ ಕೊಟ್ಟು ಕಾಲಾಗ ಬೂಟ್ ಇಲ್ಲಾರ್ದಂಗ ಹರಕ ಚಪ್ಪಲ್ ಹಾಕೊಂಡು ಊರಾಗ ಅಡ್ಡಾಡ್ತೀಯಲ್ಲ ನಿಮ್ಮವನ ನಿನ್ಗೆ ಹೇಳ್ರ ನಾಚಿಗೆ ಮಾನ ಮರ್ಯಾದೆ ಬೇಡ ಅವ್ರಟ್ಟು ದೊಡ್ಡ ಮನೆತಾನೆ ಐತೆ ಅಂತ ಹೇಳಕತ್ತಾರಲ್ಲ ಏನ್ ಅಯ್ಯಪ್ಪ ಹಿಂಗ್ಯಾಕೆ ಬೇಕಾರೆ ಅಡ್ಡಾಡ್ದಂಗ ಅಡ್ಡಾಡ್ತೇವ ಕೊಡುವಪ್ಪ ಜಾತಕ ಹೇಳಿದ ಮನೆ ಹೇಳುವಾಗ ಒಂದ್ ಏನಾದ್ರೂ ಗುರ್ತ ನೆನಪಿರಂಗ ಕೊಟ್ಟು ಕಳ್ಸು ಆ ನಿಮ್ಮ ಮನಿ ದೇವ್ರು ಒಳ್ಳೇದ್ ಮಾಡ್ತಾನ. ಲೇ ಹೇಳುವಪ್ಪ ನಮ್ಮ ಅಂಚನದ ಬೆಡಗ್ ಏನಂತ ಹೇಳಲಿ ತಮ್ಮ. ಆಯ್ತು ಅದನ್ನ ಹೇಳಿಂದ ನಿನಗೆ ಏನು ಕೊಟ್ಟು ಕಳ್ಸ್ಬೇಕು ಅದನ್ನ ಕೊಟ್ಟು ಕಳಿಸ್ತಾನೆ ತಮ್ಮ. ಆಯ್ತು ಒಂದ್ ಹೇಳ್ತೀನಿ ಕೇಳಪ್ಪ. ಕರಿಕಿ ಹೊಲದಾಗ ಬೆರಿಕಿ ಹೊಂದವ್ವ, ಗಡಿ ಹೊಲದಾಗ ಗಡಿ ದುರ್ಗವ್ವ, ಸೌಳೂರ್ನ್ಯಾಗ ಕರಿಯಪ್ಪಜ್ಜ, ನಾಗನೂರ್ನ್ಯಾಗ ನಾರಾಯಣ ಸ್ವಾಮಿ, ಆಡೂರಾಗ ಆಂಜನೇಯ ಸ್ವಾಮಿ, ದೇವಗಿರಿಯಾಗ ಗುಡ್ಡದ ಗಿರಿಮಲ್ಲ ಅಂತಪ್ಪ. ನಿಮ್ಮ ಚತುರ್ದಟ್ಟರ ಮನೆತನದಾಗ ತೂಗೋ ತೊಟ್ಟಿಲದಾಗ ಬೆಳ್ಳಿ ಬಟ್ಟಲದಾಗ ಕೊಪ್ಪಿ ಜೊಂಡು ಅಂತ ನಿಮ್ಮ ಮನೆತನದ ಬೆಡಗಪ್ಪ. ಅದೇ ಅಂತದ ಏಪ ಕಪ್ಪಿ ಜೊಂಡೆ ತೂ ಇದೇನೇಪ ಗೊಬ್ಬು ಅದ ನಿಮ್ಮವನ ನೀರಾಗಿರ್ತೈತಲ್ಲ ಹಸೂರು ಕಪ್ಪಿ ಜಡ್ಡು ಅದ ನಮ್ಮ ಅಂಚನದ ಬೆಡಗ ನಿಮ್ಮವನೇ. ಯಪ್ಪ ಯಪ್ಪ ಏಯಪ್ಪ ಬೋಯಿಲ್ಲು ನಿಮ್ಮವನು ಬಾಯಿಲ್ಲಿ ಹಂಗ ಪುಗ್ಸಟ್ಟಿ ಹೇಳೋದು ಹೇಳ್ತಾನವ. ನನ್ನ ಮದುವೆ ಆಗುತ್ತೆ ಸ್ವಲ್ಪ ಕೇಳು 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 ಯಪ್ಪ ತಡಿ ನಿಮ್ಮವನಷ್ಟೇ ಖರ್ಚು ಮಾಡಕತ್ತಿದಿ. ಲೇ ಹೇಳುವಪ್ಪ ನನ್ನ ಮಗಳ ಜಾತಕದಾಗ ಯಾವ ಮದುವೆ ಆಗತ್ತೆ ಅಂತ ಆಕಿ ಕೈ ರೇಖಿ ನೋಡಿ ಸ್ವಲ್ಪ ಹೇಳಲಿ ತಮ್ಮ. ಕೊಡುವಪ್ಪ ಜಾತಕ ಕೈ ನೋಡಿ ಜಾತಕ ಹೇಳೋದ್ರಾಗ ಊರಿಗೆ ಮಿಕ್ಕಿದ ಮಗ ಯಪ್ಪ. ಬೇಕಾದ್ರ ಈ ನಮ್ಮ ಗುಂಡೆನ್ನ ಕೇಳು ಹೇಳ್ತಾನ. ಹೌದಲ್ಲೋ ಗುಂಡೆ? ಎಲ್ಲ ಮಗನೇ ಬಸ್ಯ ನೀ ಈ ರೂಟ್ನೆ ಬರಕತ್ತೀಯ. ಬಾ ಬಾ ಮಗನೇ ಮಾಡ್ತೇನೆ. ಇವ ಕೈ ನೋಡಿ ಜಾತಕ ಹೇಳೋದ್ರಲ್ಲಿ ಹೆಸರು ಮಾಡ್ಯಾನಪ್ಪ. ಕೈ ತೋರಿಸ್ಬಿಟ್ರು ಸಾಕು ಒಂದೇ ಉತ್ತರನ್ಯಾಗ ಹಿಂದಾಗದ್ನ ಮುಂದಾಗದ್ನ ಸಟ್ ಪಟ್ ಒಂದೇ ಉತ್ತರ ಹೇಳ್ಬಿಡ್ತಾನೆ. ಆದ್ರೆ ಗಂಡು ಮಕ್ಕಳ ಕೈ ಬಿಟ್ಟು ಹೆಣ್ಣು ಮಕ್ಕಳ ಕೈ ಮುಟ್ಟಿಲ್ಲಂತ್ರಿ. ಬೇಕಾದ್ರೆ ಈ ದುಂಡನ ಕೇಳ್ರಿ. ಹೌದಾ ಇಟ್ಟ ಮಗ ಬತ್ತಿ. ಹೌದಪ್ಪ ಹೆಂಗಸ್ರದೆಲ್ಲ ನೋಡವ ಈ ಗುಂಡ್ಯಾನಾಯಪ್ಪ. ಇವ ನೋಡಿ ಹೆಂಗೈತಿ ಅಂತ ಹೇಳಿದ್ದ ಅದನ್ನ ಮಾಡವ ನಾನಾಯಪ್ಪ. ಏಯಪ್ಪ ಇದು ಏನು ಯಪ್ಪ ಇವ ಹೇಳೋವಂತ ಇವ ಮಾಡವಂತ ಇವ ಏನು ಹೇಳ್ತಾನ ಇವ ಏನು ಮಾಡ್ತಾನ ನನಗೊಂದೂ ತಿಳಿವಲ್ದು ಯಪ್ಪ. ಓಯ್ ಹೇಳುವಪ್ಪ ನೀ ಏನು ಹೇಳ್ತಿದ್ದೆ ಅದನ್ನ ಚಂದ ಕ್ಲಿಯರ್ ಆಗಿ ಹೇಳು ಯಪ್ಪ ನನಗೆ ಅರ್ಥ ಆಗುವಂಗ. ಯವ್ವ ಓ ಯಪ್ಪ ಯಾಕೆ ತಪ್ಪು ತಿಳ್ಕೊಂತಿದಿ? ಇವ ಕೈ ನೋಡಿ ಕೈ ರೇಖೆ ನೋಡಿ ಜಾತಕ ಹೇಳಿದ ಅದಕ್ಕೆ ಪರಿಹಾರ ಮಾಡವ್ ನಾನಾ ಅಂದೆ. ಓ ಹಿಂಗೇನ್ರಿ ಹಂಗಾರ ತೋರಿ ಎಡಗೈ ಕೊಳ್ಳೆ ಬಲಗೈ ಕೊಳ್ಳಿ ಬಲಗೈ ಹೆಣ್ಮಕ್ಳಿಗೆ ಎಡಗೈ ನೋಡ್ತಾರಲ್ರಿ. ಎಡಗೈನ ಕೊಡು ಹೋಲಿ ಏನಾಗತ್ತೆ ಕೈ ಏನ್ ಕೈರಿ ಇದು? ಇದು ಸಾಮಾನ್ಯ ಕೈಯಲ್ಲಿ ಬಿಡ್ರಿ. ಮಣ್ಣುಗೆ ಅವರು ಜೆಸಿಪಿಗೆ ತಳ್ರಿ. ಊರಾಗಿನ ದೇವ್ರು ಇಲ್ಲೇ ಬಂದ್ ಕುಂತಾವಲ್ರಿ. ಇಲ್ಲೇ ಬಂದ್ ಕುಂತಾವಲ್ರಿ. ಇದು ಸಾಮಾನ್ಯ ಕೈಯಲ್ಲಿ ಬಿಡಪ್ಪ. ಇದು ನೀ ಕೈ ಹಿಂದಕ್ಕೆ ಜಗ್ಗಾಳವ ಮಗಳ. ನೀ ಕೈ ಹಿಂದಕ್ಕೆ ಜಗ್ಗೆ ಕೈ ರೇಖೆ ದಾರಿ ಹಿಡ್ಕೊಂಡು ಗುಡ್ಡ ಏರ್ ಕುಂತ್ಗಿಂತ ಬಿಟ್ಟ ನೀ ಮಗ. ನೀ ಕೈ ಹಿಂದಕ್ಕೆ ಜಗ್ಗಾಳವ. ಹೆಂಗಸರ ಕೈ ಹಿಡ್ದಾನ ಇಲ್ಲ ಯಾರಿಗ ಗೊತ್ತು. ಹೆದರಿ ಹಿಂದೆ ಹೋಗುತ್ತೇನು. ಯವ್ವ ನಿಮ್ಮೂರಾಗ ಎರಡು ಗಂಡು ಬಿದ್ದಾವು. ಆ ಗಂಡಾಂತರದಿಂದ ನೀ ಪಾರಾಗಬೇಕಾದ್ರೆ ನಿನ್ನ ಮೊದಲನೇ ಅಕ್ಷರ ಯಾವುದು ಅಂತ ಹೇಳು ತಾಯಿ. ನನ್ನ ಹೆಸರ್ರಿ ಮೊದಲನೇ ಅಕ್ಷರದ ಚಂದ್ರಿ ಅಂತ ಐತ್ರಿ. ಚಂದ್ರಿ ಅಂದ್ರೆ ಮೊದ್ಲಕ್ ಬರೋದ ಚ ಅಂತ ಬರ್ತೈತಿ ನೋಡ್ರಿ. ಚ ಅಂತ ಇದ್ರೆ ಗಂಟು ಬಿದ್ದ ಎರಡು ಹುಡುಗರ ಪ್ರಕಾರ ಆ ಯಾವ ಹುಡುಗರಲ್ಲಿ ಚ ಅಂತ ಅಕ್ಷರದಿ ಆ ಹುಡುಗನ್ನ ಮದುವೆ ಆಗೋದು ಸೂಕ್ತ ಯವ್ವ. ಈ ಮನೆ ದೇವ್ರು ಒಳ್ಳೇದ್ ಮಾಡ್ತಂತ ತಾಯಿ. ಇದು ಮೋಸ, ಇದು ಮೋಸ. ಎರಡನೇ ಹುಡುಗ ಮೋಸ ಅಂತ ಬಡ್ದಾಡ್ತಿರ್ತಾನು. ನೀನು ಅದನ್ನೇನು ಮನಸ್ಸಿಗೆ ಹಚ್ಚಿನಕ್ ಹೋಗ್ಬೇಡ. ಆಗೋದೆಲ್ಲ ಒಳ್ಳೇದಕ್ಕ ಅಂತ ತಿಳ್ಕೊ ತಾಯಿ. ಇಷ್ಟೆಲ್ಲ ಹೇಳುವನಿಗೆ ಒಂದು ಹಳೆ ಮೋಟ್ರು ಸೈಕಲ್ ಇದ್ರು ಕೊಡು ತಾಯಿ. ಮೋಟರ್ ಬೇಡಪ್ಪ, ಕಿವಿಯಾಗ ಇಟ್ಕೊಂಡ್ ಮಾತಾಡಕ ಒಂದು ಮೊಬೈಲ್, ಹೊಸ ಮೊಬೈಲ್ ಕೊಡ್ಸಪ್ಪ. ಅದೆಂತದ ನೋಕಿಯಾರ ತಮ್ಮ ರಾಕ್ಯ ಅಂತ ಕಂಪನಿ ಬಂದೈತಲ್ಲ ಆ ಮೊಬೈಲ್ ಕೊಡ್ಸಪ್ಪ. ಲೇ ನೀವೇನು ಹೇಳೋರದಿರು ಏನು ಹೊಂದಿಕಾಯ ನನ್ನ ಮಕ್ಕಳದಿರು.
ಏನು ಹುಡುಗಿಯರ ಹಿಂದೆ ಜೋಲ್ಸಿಸ್ಕೊಂತ ಅಡ್ಡಾಡೋ ನನ್ನ ಮಕ್ಕಳದಿರಲಿ ಹೇಳುವರಾಗಿ ಬಂದು ಹಳೆ ಸೀರೆ ಹಳೆ ಕುಬುಸ ಯಪ್ಪ ಏನೋ ಒಂದು ಸ್ವಲ್ಪ ನಮ್ಮ ಎತ್ತಿಗೆ ಹುಲ್ ಕೊಡ್ರಿ ಅಂತ ಕೇಳೋದು ಬಿಟ್ಟು ಸೈಕಲ್ ಮೋಟ್ರ್ ಮೊಬೈಲ್ ಫೋನ್ ಬುಲೆಟ್ ಗಾಡಿ. ಮಂಜಾನನ ಮಕ್ಕಳ ಹಳೆ ಮಂಜಾನನ ಮಕ್ಕಳ ಯಪ್ಪ ಅಂತವನ್ನೆಲ್ಲ ಕೇಳೋದು ಆಗಿನ ಕಾಲದ ಹೇಳುವರು, ನಾವು ಈಗಿನ ಕಾಲದ ಹೇಳುವರು. ಅಂತ ವಸ್ತುಗಳನ್ನು ಕೇಳಿದ್ರೆ ನಿಮಗೆ ಕೊಡುವುದಕ್ಕೆ ಸುಮಾರು ಆಗಬಾರ್ದು ಅಂತ ಅಂದು ಅಂತವನ್ನೆಲ್ಲ ಕೇಳೋದಿಲ್ಲಪ್ಪ. ನಾವೇನು ದಿನಾಲೂ ಬರುತ್ತೇವೇನಪ್ಪ, ವರ್ಷಕ್ಕೊಮ್ಮೆ ಬರುತ್ತೇವೆ. ಮನೆ ಹೇಳುವರಿಗೆ ಕೊಟ್ರೆ ದೇವರು ಒಳ್ಳೇದು ಮಾಡ್ತಾ ಅಂತ ತಾಯಿ ಏ ಹೇಳುವ್ರ ಅಂತ ಹೇಳಿ ಯಾವಂದರ ಮನಿ ಬೆಳ್ಕೊಂಡು ಹೋಗಿರ್ಲಿ ಮಗಳ ಯವ್ವ ಮಗಳ ನನಗೆ ಗೌಡ್ರ ಮನೆಗೆ ಹೋಗಕ್ ಗೊತ್ತಾಗತ್ತವ. ಅಪ್ಪ ನೀತಿ ಬಂತ ಇವರಿಗೆ ಒಂದ್ ಮುಟ್ಟಿಗೆ ಜೋಳ ಕೊಟ್ಟು ಕಳಿಸು, ಹಂಗಾರ ನಾ ಇನ್ನು ಬರ್ತೇನೆ. ಒಂದ ಮುಟ್ಟಿಗೆ ನೋಡಕ್ ಯಾಕ ಕಳ್ಳನ ಮಕ್ಕಳು ಕಣ್ಣಂಗ್ ಕಾಣ್ತಾರ. ನೋಡಂಗಾರ ಹುಷಾರಿವ ನೀನು, ನಾ ಇನ್ನು ಬರ್ತೇನೆ. ಹಂಗಾರ ನೋಡಂಗಾರ ರಿಂಗ 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 ರಿಂಗ. ಏ ಚಂದ್ರಿ, ನಾವು ಯಾರು ಅಂತ ಕಂಡು ಹಿಡಿದು ಬಿಟ್ಟೇನ? ಅಲ್ಲ 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 ನಮ್ಮ ಅಪ್ಪ ಹಲ್ವಾ ತಿನ್ಸ್ತಾನೆ, ನನಗೆ ಹಲ್ವಾ ತಿನ್ಸಕ್ ಬರ್ತೀರೇನು? ನಾ ಎಲ್ಲ ನೀವಿಬ್ರು ಯಾರ ನಂಗೆ ಅಷ್ಟು ಗೊತ್ತಾಗಲ್ಲ. ಮಳ್ಳಿ ಹುಡುಗಿನೇ ಮಾಡ್ರಿ ನನ್ನ. ಅಯ್ಯ ಚಂದ್ರಿ, ನಾವ ಅಂತ ಗೊತ್ತಾಗ್ಬಿಡತ್ ನಿನಗ. ಅಯ್ಯೋ ಹಾರ ಹಾಕಿದ ರೆಕ್ಕಿ ಪುಕ್ಕ ಎಣ್ಸೋ ಈ ಹೆಣ್ಣಿಗೆ ಈಗ ಈ ನಮ್ಮನಿ ವೇಷ ಹಾಕೊಂಬಂದ್ರೆ ನಮ್ಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರಿ ಏನು? ಹೌದು ಹೌದು, ಇದೇ ಖುಷಿ ಒಂದು ಹೋಗ್ಯಾರ. ಏ ಹುಡುಗ, ಏ ಸುಂದರ, ಓಯ್ ಸುರಸುಂದರಗಳು ಬರ್ರಿ ಇಲ್ಲಿ. ಅಲ್ಲ ನಿಮ್ಮ ಸುಚ್ಚು ಒಂದ ಸಂಜೆಯಿಂದ ಹಿಡಿದು ಬೆಳಕ್ ಹರಿಗೆ ಮಟ್ಟಗ ನಿಮ್ಮ ಚೊಣ್ಣದ ಲಾಡಿ ನನ್ನ ಕೈಯಾಗ ಸಿಕ್ಕಿರ್ತೈತಿ. ಅಂದ್ಮೇಲೆ ನೀವು ಯಾವ ವೇಷ ಹಾಕ್ತೀರಿ ಹೆಂಗ ಬರ್ತೀರಿ ನನಗೇನು ಗೊತ್ತಾಗಲ್ಲ ತಿಳ್ಕೊಂಡ್ರಿ ಏನು? ಶುರು ಮಾಡ್ರಿ ಇದ್ರಾಗ. ಹಲೋ ಮುದ್ದು ಮುಖದ ಹುಡುಗಿ ಏನು ಚಂದದಿಂದ ನೆನಗಿ, ಮುದ್ದು ಮುಖದ ಹುಡುಗಿ ಏನು ಚಂದದಿಂದ ನೆನಗಿ, ಮದುವೆಯಾಗಲೆಂದು ಬಂದೆನ ನಾನು ನೀನು ಮದುವೆಯಾಗೋಣ ಚಿನ್ನ, ನಾವು ನೀನು ಮದುವೆಯಾಗೋಣ. ಚಿಗುರು ಮಿಸಿ ಮಾವಯ್ಯ ಹಾಗದಿರು ತಮ್ಮಯ್ಯ, ಚಿಗುರು ಮಿಸಿ ಮಾವಯ್ಯ ಹಾಗದಿರು ತಮ್ಮಯ್ಯ, ಮದುವೆಯಾಗಲೆಂದು ಬಂದೆನ ನಾನು ನೀನು ಮದುವೆಯಾಗೋಣ ಚಿನ್ನ, ನಾನು ನೀನು ಮದುವೆಯಾಗೋಣ. ಹದಿನಾರರ ವಯಸ್ಸು ನೋಡಲು ಬಲು ಸೊಗಸು, ಹದಿನಾರರ ವಯಸ್ಸು ನೋಡಲು ಬಲು ಸೊಗಸು, ನಿನ್ನ ಮೈ ಮಾತಕ್ಕೆ ನಿನ್ನ ಮೈ ಮಾತಕ್ಕೆ ಕೂಡಿ ಹಾಕಿದೆ ಮುದು ಮುಖದ ಹುಡುಗಿ ಏನು ಚಂದ ನಿನ್ನ ನೆನಗಿ, ಮುದು ಮುಖದ ಹುಡುಗಿ ಏನು ಚಂದ ನಿನ್ನ ನೆನಗಿ, ಮದುವೆಯಾಗಲೆಂದು ಬಂದೆನ ನಿನ್ನ ನಾನು ನೀನು ಮದುವೆಯಾಗೋಣ ಚಿನ್ನ, ನೀನು ಮದುವೆಯಾಗೋಣ. ಲಾಲ 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 ಲಾಲ. ಹೋಗೋಣ, ಮುಂದಾಯ್ತು ನಿಂದು. ಹೌದಾ ಹೋದ ನೋಡಿ ಯಾಡು. ಅಯ್ಯಯ್ಯೋ ನಾ ಮದ್ವಿ ಯಾರು ಆಗ್ಬೇಕು ಯಾರು ಬಿಡ್ಬೇಕು ಒಂದೊಂದು ತಿಳಿ ಬಂದ್ರಿ ಅಪ್ಪ ನನಗ. ಮದ್ವಿಯ ವಯಸ್ಸು ಎಲ್ಲೆಲ್ಲ ಸೊಗಸು, ಕತ್ತುಂಬ ನೂರಾರು ಕನಸು, ತುಂಬುತ್ತ ಮನಸ್ಸು ನನ್ನೆಲ್ಲ ಕುಣಿಸು, ಎಲ್ಲ ತಿನ್ನುವಾಯುದೀಗ ಲಲ್ಲಲ್ಲ 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 ಲಲ್ಲಲ್ಲ.
ಮೈಲಾರಿ, ಈ ಕರುಣಾಹೀನ ಪ್ರಪಂಚದಲ್ಲಿ ಕಲಿಯುಗದ ಕರುಣನಾಗಿ ಮೆರೆಯುತ್ತಿರುವ ಈ MLA ರಂಗೇಗೌಡನ ಸಾಹಸಕ್ಕೆ ಕೈ ಹಾಕಿ ಕೆರಳಿಸಿ ಬಿಟ್ಟೆಯಾ? ಈ ಕರಿನಾಗರವನ್ನು ಪ್ರತಿಯೊಂದು ಕಾರ್ಯಕ್ಕೆ ಆದೇಶ ಬರುತ್ತಿರುವ ನಿನಗೆ ಪೃಥ್ವಿಯಲ್ಲಿ ಮೃತ್ತಿದೆ ಎಂದು ತೋರಿಸಬೇಕಾಗುತ್ತದೆ. ಜೋಕೆ ಕೊಡ್ರೆ ಕೊಡ್ರೆ, ಬಾ ಪಡಿಸುತ್ತಿ ಬಾ. ಹೋದ ಕೆಲಸ ಏನಾಯ್ತು? ನಾನು ಹೇಳಿದಂಗೆ ಹೊಲ ಕೊಡೋದಕ್ಕೆ ಒಪ್ಪಿಕೊಂಡೆನೋ? ಮೈದಾವ ಎಲ್ಲಿಂದ ತರ್ತೀರಿ ಗೌಡ್ರೆ? ನಮ್ಮ ಮಾತು ಅಂದ್ರ ಹುಲ್ಲಿದ್ದಂಗ ಮಗಗ. ನಾ ಸತ್ರು ನಾನು ಹೊಲ ಕೊಡೋದಿಲ್ಲ ಅಂತ ಹೇಳಿ ಹಠ ಹಿಡ್ಕೊಂಡು ಕುಂತಾನ್ರಿ. ನಮ್ಮ ಕಾಳಿಂಗ ನಾಯಿ ಹೇಳ್ಕೊಂಡು ಮುಂದಕ್ಕೆ ಬರಕತ್ತೇನ್ರಿ ಆ ಮಗನ. ಒಳ್ಳೆ ಸಂತೋಷದ ಸುದ್ದಿಯನ್ನೇ ತಂದಿರುವೆ. ಆ ಬಡಪಾಯಿ ನನ್ನ ಮಗನಿಗೆ ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಂಡರೆ ಸರಿ, ಇಲ್ಲದಿದ್ದರೆ ಈ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ ಆ ಬಂಡ ರೈತ. ಬಾವ, ಅರ್ಜೆಂಟ್ ಆಗಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು ಬಲರಾಮ, ಅದು ಏನು ವಿಷಯ ಅಂತ ನೇರವಾಗಿ ಹೇಳು. ಬಾವ, ನಮ್ಮ ಮೇಲಿನ ಸೇಡಿಗಾಗಿ ಲೋಕಾಯುಕ್ತರಿಗೆ ದೂರು ನೀಡುತ್ತಾನೆ ತಪ್ಪಿನ ನಾಯಿ. ಬಲರಾಮ, ಅದು ಏನು ಸೇಡು ಅಂತ ಬಿಚ್ಚಿ ಹೇಳಲೇ ಬಲರಾಮ. ಬಾವ, ನಮ್ಮ ಮೇಲಿನ ಸೇಡಿಗಾಗಿ ಲೋಕಾಯುಕ್ತರಿಗೆ ದೂರು ನೀಡುತ್ತಾನೆ ಆ ಮೈಲಾರಿ. ನಾವು ನಮ್ಮ ಮನೆಯನ್ನು ರೈಡ್ ಮಾಡಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸದ ಬರೆದಿದ್ದಾರಂತೆ. ಏನು ನೀನು ಹೇಳುತ್ತಿರುವ ಮಾತು ನಿಜವೇ? ಹೌದು ಬಾವ, ಈಗ ತಾನೇ ಅದೇ ಆಫೀಸ್ನಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತ ಫೋನ್ ಮಾಡಿ ತಿಳಿಸಿದ. ಅದಕ್ಕೆ ಈ ವಿಷಯ ನಿಮಗೆ ತಿಳಿಸಲೆಂದು ಓಡಿ ಬಂದೆ. ವೆಂಕಟರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯ ವರ್ಧ ಗೋವಿಂದ ಗೋವಿಂದ. ಇನ್ನು ಮುಂದೆ ನಮ್ಮ ರಂಗೇಗೌಡ, ಇನ್ನು ಮುಂದೆ ನಮ್ಮ ರಂಗೇಗೌಡ ಗೋವಿಂದ ಗೋವಿಂದ. ಸಾಕು, ಬಾಯಿ ಮುಚ್ಚಲೇ ಮುದುಗೂಬೆ ನನ್ನ ಮಗನೇ. ನನ್ನನ್ನು ಪರಪ್ಪನ ಅಗ್ರಹಾರಕ್ಕೆ ಕಳಿಸಬೇಕೆಂದು ಕನಸು ಕಾಣುತ್ತಿರುವೆ. ಸಾಧ್ಯವಿಲ್ಲ. ಈ ಬಲರಾಮ ಬದುಕಿರೋವರೆಗೂ ಅದೆಂದಿಗೂ ಸಾಧ್ಯವಿಲ್ಲ. ಮೈಲಾರಿ, ಇನ್ನು ಮುಂದೆ ಮುಗಿಯಿತೆಂದು ತಿಳಿದುಕೋ ಮಗನೇ. ನಿನ್ನ ಪುಟದಲ್ಲಿ ಪುಡಿದೇಳುತ್ತಿರುವ ಕ್ರೋಧಾಗ್ನಿಯಿಂದ ನಿನ್ನನ್ನು ಸುಟ್ಟು ಭಸ್ಮ ಮಾಡಿ ಅದೇ ಭಸ್ಮವನ್ನು ದುಶ್ಮನಿಗಿರುವ ಹಣೆಗೆ ಲೇಪಿಸಿಕೊಳ್ಳಲಿದ್ದರೆ
ನಾನು ನನ್ನ ಹೆಸರನ್ನೇ ಬದಲಾಯಿಸಿಕೊಳ್ಳುತ್ತೇನೆ. ಶಬಾಷ್ ಬಲರಾಮ, ಶಬಾಷ್. ಗಂಗಂಧರ ನೀನು ಈ ಅಯ್ಯಗೌಡನನ್ನು ಆಸೆಯನ್ನು ಕ್ಷಣಾರ್ಥದಲ್ಲೇ ಈಡೇರಿಸಿಬಿಟ್ಟು ಅವರು ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಂಡರೆ ಸರಿ, ಇಲ್ಲದಿದ್ದರೆ ಈ ಭೂಮಿ ಮೇಲೆ ಹುಟ್ಟಿದ್ದೇ ತಪ್ಪಾಯಿತೆಂದು ನರಳಿ ನರಳಿ ಸಾಯಬೇಕು. ಆ ಕಟ್ಟ ರೈತಕ್ಕೆ ಹುಟ್ಟಿದ ಹುಟ್ಟು ಸುಳ್ಳ ನೋಡ್ರಿ, ತೆಗೆದುಕೊಳ್ಳಿ ಕೊಪ್ಪಿದ ಗುರಿಯನ್ನು. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಒಚ್ಚಿ ಹಾಕಿ. ಮಾದೇವ, ನೀನು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲವಂತೆ ಏಕೆ? ಈ ಭೂಮಿ ಮೇಲೆ ಬದುಕುವ ಆಸೆ ನಿನಗಿದ್ದರೆ ಸುಮ್ಮನೆ ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೋ. ಇಲ್ಲದಿದ್ದರೆ ಈ ಭೂಮಿ ಮೇಲೆ ಹುಟ್ಟಿದ್ದೇ ತಪ್ಪಾಯಿತು ಎಂದು ನರಳಿ ನರಳಿ ಸಾಯ್ತೀಯಾ? ಅಧಿಕಾರವಿದೆ ಎಂದು ನಮ್ಮಂತ ಬಡ ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿರುವೆಯೇನೋ? ಈಗ ನೀನು ಒತ್ತಾಕ್ಷಣ ಗೆದ್ದೆ ಎಂಬ ಅಹಂಕಾರದಿಂದ ಎದೆ ಉಬ್ಬಿಸಿ ಹಾರಾಡಿದರೆ ನಾಳೆ ನಿನ್ನ ರುಂಡ ಕತ್ತರಿಸುವ ಗಂಡು ಬಂದೇ ಬರುತ್ತಾನೆಂದು ನೆನಪಿನಲ್ಲಿಟ್ಟುಕೋ. ಕೀಳು ಜಾತಿಯ ಸೂಳೆ ಮಗನೇ, ಈ MLA ಎದುರು ಹಾಕಿಕೊಳ್ಳುವಷ್ಟು ಸೊಕ್ಕು ಬಂದಿತ್ತ ನಿನಗೆ? ಸಾಕು, ಬಾಯಿ ಮುಚ್ಚು. ಮನೆ ಮುರುಕನ ಮಗನೇ, 3 ವರ್ಷದ ಹಿಂದೆ ನನ್ನಯ ಮನೆಗೆ ಬಂದು ನನ್ನ ಕಾಲಿಗೆ ಬಿದ್ದು ಓಟು ಕೇಳಿದ್ದು ಅಷ್ಟು ಬೇಗ ಮರೆತು ಬಿಟ್ಟೆಯೋ ನೀನು? ಇಂಥವನೇ ಎಂದು ಅವತ್ತೇ ನನಗೆ ತಿಳಿದಿದ್ದರೆ ಇದೇ ಕಾಲಿನಿಂದ ನಿನಗೆ ಜಾಡಿಸಿ ಮಗನೇ. ನಮ್ಮ ಮನೆಗೆ ಬಂದು ನಮಗೆ ಸೊಕ್ಕಿನಿಂದ ಮಾತನಾಡುವಷ್ಟು ಸೊಕ್ಕು ಬಂದಿತ ನಿನಗೆ? ಉಕ್ಕುವ ಸಮುದ್ರದಿಂದ ಅಪ್ಪರಿಸಿ ಬರುವ ಸುನಾಮಿಗೆ ಎದುಗಟ್ಟುತ್ತಿಲ್ಲವ ಹಸಿದ ಹೆಪ್ಪಲಿ ನಾನಿರುವಾಗ ಅಪ್ಪರಿಸಿ ಹಾರಾಡುತ್ತೀಯ ಮಗನೇ? ಏ ಬಲರಾಮ, ಈಗ ನೀನು ಹೊಡೆದಿದ್ದು ನಿನ್ನ ಶಕ್ತಿಯಿಂದ ಅಲ್ಲ, ನಿಮ್ಮಲ್ಲಿರುವ ಅಧಿಕಾರ ದುಡ್ಡಿನ ಅಹಂಕಾರದಿಂದ. ಅದೇ ದುಡ್ಡು ಅಧಿಕಾರ ನನ್ನ ಹತ್ತಿರ ಇದ್ದಿದ್ದರೆ ನೀವೇ ಬಂದು ನನ್ನ ಕಾಲು ಬೀಳುತ್ತಿದ್ದೀರಿ. ಮಾಧವ, ನಿನಗೆ ಈಗ ಅರ್ಥವಾಯಿತಾ ಈ ಲಕ್ಷ್ಮೀ ಪುತ್ರರ ಪವಾಡ ಎಂತಹದ್ದು ಎಂದು? ಈಗಲಾದರೂ ನಮ್ಮ ಮಾತಿಗೆ ಒಪ್ಪಿಕೊಂಡು ಸಹಿ ಮಾಡಿ ದುಡ್ಡು ತೆಗೆದುಕೊಂಡು ಜೀವ ಉಳಿಸಿಕೊಂಡು ನಿನ್ನ ಮನೆಗೆ ಸೇರಿಕೋ. ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದರೂ ನಾನು ಆಡುವ ಮಾತು ಒಂದೇ ಎಂದು ತಿಳಿದುಕೋ ಮಗನೇ. ಲೇ ಮದೇವಪ್ಪ, ನಿನ್ನ ಚರ್ಮ ಬಹಳ ದಪ್ಪ ಇದ್ ಬಿಡ್ಲೆ ತಮ್ಮ. ಅಂತ ಆಸ್ತಿ ಆಸ್ತಿ ಅಂತ ಹಾರಾಡಿದ ಮಹಿಳಾರಿ ಹೊಲ ಕೊಟ್ಟು ಹೋಗ್ಯಾನ. ನೀನರ ಹೊಲ ಇಟ್ಕೊಂಡು ಏನ್ ಮಾಡ್ತಿದ್ದೀಲೇ ತಮ್ಮ?
ಅಂದರೆ ಇದ್ದ ಆಸ್ತಿಯನ್ನು ನಿಮಗೆ ಮಾರಿ ನಿಮ್ಮ ಗುಲಾಮಗಿರಿಯಲ್ಲಿ ಬದುಕಬೇಕೆಂದು ಹೇಳುತ್ತಿದೆಯಾ? ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಮುಗಿತೆಂದು ತಿಳಿದುಕೋ ಮಗನೇ. ನಿನ್ನ ಜೀವನದ ಕೊನೆಗಳಿಗೆ ಈಗ ನೀನು ನಮ್ಮ ಮಾತಿಗೆ ಒಪ್ಪಿಕೊಂಡು ನಮ್ಮ ಜೊತೆ ಸೇರಿದರೆ ಸರಿ, ಇಲ್ಲವಾದರೆ ಹರಿಸಿದುಕೊಂಡ ಈ ನನ್ನ ಕೊಡಲಿಗೆ ರಕ್ತದ ದಾವನ್ನು ತೀರಿಸಬೇಕಾಗುತ್ತದೆ. ಎಚ್ಚರ ಕಾಳಿಂಗ, ಸ್ವಲ್ಪ ಸಮಾಧಾನ ಮಾಡಿಕೊ. ಇವನನ್ನು ಈ ರೀತಿ ಸಾಯಿಸಿದರೆ ಕಾಳಿಂಗ ವರ್ಷಕ್ಕೊಂದು ಸಾರಿ ಪಕ್ಷದಿಂದ ಪಕ್ಷಕ್ಕೆ ಹಾರಿ ಹೋಗಲಿಕ್ಕೆ ನಾನೇನು ನಿಮ್ಮ ಹಾಗೆ ಗಂಡು ಸೂಳಿಯ ರಾಜಕಾರಣಿಯೂ ಅಲ್ಲ. ಈ ನನ್ನ ಪ್ರಾಣ ಹೋದರೂ ನಾನು ಆಡುವ ಮಾತು ಒಂದೇ ಎಂದು ತಿಳಿದುಕೋ ಮಗನೇ. ತೆಗೆದುಕೊಳ್ಳಿ ಈ ಕೊಠಡಿಯನ್ನು. ಕೊನೆಯದಾಗಿ ನಿಮ್ಮ ಮನೆಯ ದೇವರನ್ನು ನೆನೆಸಿಕೋ. ಜೈ ಬಜರಂಗ ಬಲಿ. ಕಾಳಿಂಗ, ಸ್ವಲ್ಪ ಸಮಾಧಾನ ಮಾಡಿಕೋ. ಇವನನ್ನು ಈ ರೀತಿ ಸಾಯಿಸಿದರೆ ನಮಗಾಗುವ ನಷ್ಟ ಅಷ್ಟಿಷ್ಟಲ್ಲ. ಮನೆಗೆ ಬರುವ ಲಕ್ಷ್ಮಿಯನ್ನು ನಾವೇ ಕಾಲಲ್ಲಿ ಓದಂತೆ ಸರಿ. ಹಾಗಂತ ಇವನು ಏನೇ ಮಾತನಾಡಿದರು ಅದನ್ನು ಕೇಳಿಸಿಕೊಂಡು ಸುಮ್ಮನಿರುವುದಕ್ಕೆ ನಾವೇನು ಚಂಡರಲ್ಲ ಬಾವಾ. ಈಗ ಇವನು ಸಹಿ ಮಾಡಬೇಕು, ಅಷ್ಟೇ ತಾನೇ. ಮಾಧವ, ಕೊನೆಯದಾಗಿ ಕೇಳುತ್ತೇನೆ, ಸಹಿ ಮಾಡುತ್ತೀಯೋ ಇಲ್ಲವೋ? ಇಲ್ಲ, ಈ ನನ್ನ ಪ್ರಾಣ ಹೋದರೂ ಸಹಿ ಮಾಡುವುದಿಲ್ಲ. ಮಾಧವ, ಜಗತ್ತನ್ನೇ ಬೆಳಗುವ ಈ ಸೂರ್ಯನಿಗೆ ಟಾರ್ಚ. ಈಗ ಇವನೇ ಸಹಿ ಮಾಡಲಿಕ್ಕೆ ಬೇಕಾಗಿರುವುದು ಇವನ ಕೈ. ಕಾಳಿಂಗ, ಶಬಾಷ್ ಬಲರಾಮ, ಶಬಾಷ್. ಗಂಡೆಂದರೆ ನೀನು ನನ್ನ ಆಸೆಯನ್ನು ಕ್ಷಣಾರ್ಥದಲ್ಲಿ ಈಡೇರಿಸಿಬಿಟ್ಟಿಯ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ತೆಗೆದುಕೊಂಡು ಬಾ ಕಾಗದ ಪತ್ರವನ್ನು. ಹಾ ಬಲರಾಮ, ಹೆಬ್ಬಗಳಿಗೆ ಒಂದು ಸ್ವಲ್ಪ ಮಸಿ ಹಚ್ಚಪ್ಪ. ಬಲರಾಮ, ಸತ್ತಿಲ್ಲದ ಈ ಬಾಡಿಯನ್ನು ಅದರ ಜಾಗಕ್ಕೆ ಸೇರಿಸಿಬಿಡಿ. ಹರಿಯುತ್ತಿರುವ ವರದಾ ನದಿಯಲ್ಲಿ ಮೂಟೆ ಕಟ್ಟಿ ಬಿಸಾಕಿ ಬನ್ನಿ. ಇದೇ ರೀತಿ ಆ ಮೈಲು ಹಾರಿದ ಒಂದು ಹಂತಕ್ಕೆ ಕಾಣಿಸೋದಕ್ಕೆ ರೆಡಿಯಾಗಿರಿ. ಪ್ರಜಂತಿ, ಮುಂದಿನ ಕೆಲಸ. ಆದಷ್ಟು ಬೇಗದೆ ಹೋಗಿ ಆನಿನ ದೇವರ ಹತ್ರ ಈಗಿನ ಗೋಳಿನ ಕಥೆಯನ್ನು. ಜೈ ರಂಗ
ದಟ್ ಈಸ್ ರಂಗೇಗೌಡ. ಈ MLA ಎದುರು ಹಾಕಿಕೊಂಡವರಿಗೆ ಇದೇ ಗತಿ. ಕಳಿಗ ಎಷ್ಟಿದೆ ಈ ಸಪ್ತವಾಡಿಯನ್ನು? ಆಯ್ತು ನೋಡ್ರಿ